ಸ್ನಾನಕ್ಕೆ ಹೋಯ್ತಾ ಇದ್ದೀನಿ, ಟವಲ್ ಕೊಡೆ. ಇದೇ ಆಯ್ತು, ಚಡ್ಡಿ ತಂದು ಕೊಡು, ಟವಲ್ ತಂದು ಕೊಡು. ಒಂದು ಹೋಗುವಾಗ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ನಿಮ್ಗೆ? ಆಗೋಯ್ತು ಹೇಳ್ದು. ಬೇರೆ ಆಯ್ತೈತೆ, ಎಲ್ಲಿಟ್ಬಿಟ್ನಪ್ಪ. ಎಂತ ಹುಡುಕ್ತಿದ್ದೀರಾ? ಸೋಪಾ ಅಲ್ಲ, ಶಾಂಪಾ ಅಲ್ಲ, ಸೀಗೆಕಾಯಿನ, ಸಿಗರೇಟು. ಬೆಳಗ್ಗೆನೆ ಸಿಗರೇಟ್ ಸೇದಿದ್ರೆ ಟೆನ್ಷನ್ ಆಗೋಯ್ತದೆ. ಅದರಲ್ಲೂ ನೀನ್ ಕೊಡೋ ಕಾಟಕ್ಕೆ ತಲೆಯಲ್ಲಿ ಕೂದಲೆಲ್ಲ ಉದುರೋಯ್ತು. ಸೀರಿಯಲ್ ನೋಡ್ಬೇಕು, ಮನೇಲಿ ಒಬ್ಳೇ ಇರ್ತೀನಿ, ಟಿವಿ ತಂದ್ಕೊಡಿ ಎಂದೆ. ಟಿವಿ ತಂದ್ಕೊಟ್ಟೆ. ಸೀರಿಯಲ್ ನೋಡ್ತೀಯಾ, ಅದ್ರಲ್ಲಿ ಉಟ್ಕೊಂಡಿರೋ ಸೀರೆ ಮೇಲೆ ಕಣ್ಣಾಗ್ತೀಯಾ. 1ನೇ ತಾರೀಕು ಬಂದ್ರೆ ಬಾಡಿಗೆ ಅಂತ್ಯಾ, 9ನೇ ತಾರೀಕು ಬಂದ್ರೆ ಚೀಟಿ ದುಡ್ಡು ಅಂತ್ಯಾ. ತಿಂಗಳಲ್ಲಿ 3 ಫಂಕ್ಷನ್ ಮಾಡ್ತಿರಲ್ಲ ನಿಮ್ಮ ಫ್ಯಾಮಿಲಿಯವರು. ಅವ್ರನ್ನೆಲ್ಲ ಪಿಕಪ್ಪು ಡ್ರಾಪು ಮಾಡಿ ಮಾಡಿ ನಿನ್ ಜೊತೆ ಇದ್ರೆ ಇರೋ ಅರ್ಧ ಪ್ರಾಣನೂ ಹೊಂಟೋಗುತ್ತೆ. ಇದೇ ದುಃಖ ತಡೆಯಕ್ಕಾಗದೆ ಟೆನ್ಷನ್ ಆದಾಗ ಒಂದೇ ಒಂದು ಸಿಗರೇಟ್ ಸೇರ್ತೀನಿ. ಅದು ತಪ್ಪಾ? ನಿನ್ನ ಹತ್ರ ಏನ್ ಮಾತು? ಅಲ್ಲಿ ಮೇಲ್ಗಡೆ ಅರ್ಧ ಸಿಗರೇಟ್ ಆರಿಸಿರ್ಬೇಕೇನೋ, ಸೇದ್ಕೊಂತೀನಿ. ಅದನ್ನು ನಾನೇ ಸೇದ್ಬಿಟ್ಟೆ. ಸಿಗರೇಟ್ ಸೇದ್ದ. ಸಂಸಾರದಲ್ಲಿ ಗಂಡು ಮಕ್ಕಳಿಗೆ ಒಂದು ಟೆನ್ಷನ್ ಆದ್ರೆ ಹೆಣ್ಮಕ್ಳಿಗೆ 1000 ಟೆನ್ಷನ್ ಇರ್ತದೆ. ಅಮ್ಮನಿಗೆ ಆರಾಮಿಲ್ಲ, ತಮ್ಮನಿಗೆ ಮದುವೆ ಆಗ್ಲಿಲ್ಲ, ಓಡಾಡ್ಲಿಕ್ಕೆ ಕಾರ್ ಇಲ್ಲ, ಕೂತ್ಕೊಳ್ಳಿಕ್ಕೆ ಒಂದು ಸೂರಿಲ್ಲ. ಇದೆಲ್ಲ ಸಹಿಸ್ಕೊಂಡು ಮನೆಯಲ್ಲೇ ಕೂತಿದ್ರೆ ಪಕ್ಕದ ಮನೆಯವರು ಏನಮ್ಮ ಮನೆಯ ಹೊರಗಡೆನೇ ಬಂದಿಲ್ಲ ಅಂತ ಕೇಳ್ತಾರೆ. ಹೊರಗಡೆ ಹೋದ್ರೆ ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಒಂದೇ ಒಂದು ಮಕ್ಳಿಲ್ವಲ್ಲ ಅಂತ ಕೇಳ್ತಾರೆ. ಚಿಕ್ಕ ವಯಸ್ಸಲ್ಲಿ ದೊಡ್ಡ ದೊಡ್ಡ ಕನಸನ್ನ ಕಾಣ್ತಿದ್ದೆ. ನಮ್ಮಪ್ಪ ಇವಳಿಗೆ ದೊಡ್ಡದ ಆಸೆ ಇರಬೇಕು ಅಂತ ಹೇಳಿ ಈ ದೊಡ್ಡ ಮೋಟ್ರನ್ನು ತಂದು ನನಗೆ ಗಂಟು ಹಾಕಿದ್ರು. ಇಷ್ಟೆಲ್ಲ ಟೆನ್ಷನ್ ಇರುವಾಗ ನಾನೊಂದು ಸಿಗರೇಟ್ ಸೇದಿದ್ರೆ ತಪ್ಪಾ? ಅಣ್ಣ ಸಿಗರೇಟ್ ಉಂಟಾ? ಯಾವ ಸಿಗರೇಟು? ಇದಕ್ಕೆ ಎಷ್ಟು ರೂಪಾಯಿ? ಅದು 18 ರೂಪಾಯಿ. ಎಷ್ಟು ಬೇಕು? ಆಹಾ, ನಾನ್ ತಗೊಳ್ಳಿಕ್ಕೆ ಬಂದದ್ದಲ್ಲ, ಮತ್ತೆ ಕೊಡ್ಲಿಕ್ಕೆ ಬಂದದ್ದು. ಅಯ್ಯೋ, ಸಿಕ್ತಲ್ವಲ್ಲ. ವಾಟರ್ ಮೆಲನ್ ತಿನ್ನೋಣ. ಹಲೋ, ವಿಷಯ ಗೊತ್ತಾಯ್ತಾ? ಎಂತ? ಈ ಕಡೆ ನಮ್ ರೋಡಲ್ಲಿರೋ ರಾಗಿಣಿ ಮನೇಲಿ ಇವತ್ತು ಸತ್ಯನಾರಾಯಣ ಪೂಜೆ ಅಂತೆ. ಹೌದಾ? ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾಳೆ ಗೊತ್ತಾ. ಮನೆಗ್ ಬರೋ ಜೋಡಿಗೆ ಬೆಳ್ಳಿ ಅರ್ಶನ ಬಟ್ಲು, ರೇಷ್ಮೆ ಸೀರೆ, ಒಂದ್ ತೆಂಗಿನಕಾಯಿ ಎಲ್ಲ ಕೊಡ್ತೀಯಳಂತೆ. ಹೌದಾ? ಹಾಗಾದ್ರೆ ನಾನ್ ಕೂಡ ಹೋಗ್ತೇನೆ. ಅಲ್ಲ ಕಡೆ, ಅಷ್ಟು ವರ್ಷದಿಂದ ನಾವು ತುಂಬಾ ಕ್ಲೋಸ್ ಇದೀವಿ ಅಂತದ್ರಲ್ಲಿ ನನ್ನೇ ಕರ್ದಿಲ್ಲ, ಇನ್ನು ನಿನ್ನನ್ ಕರೀತಾಳ? ಅಯ್ಯೋ, ನನ್ನನ್ನು ಕೂಡ ಕರ್ದಿಲ್ಲವಾ. ಈ ದೇವರ ಪೂಜೆಗೆ ಕರೆಯದೆ ಹೋಗ್ಬೇಕಂತೆ. ಅದ್ರಲ್ಲೂ ಸತ್ಯನಾರಾಯಣ ಪೂಜೆಗೆ ಕರೆಯದೆ ಹೋದ್ರೆ ತುಂಬಾ ಮರ್ಯಾದಂತೆ. ನಂಗೆ ರೆಡಿ ಆಗ್ಬೇಕು, ನಾನು ನಂಗೆ ಆಮೇಲೆ ಕಾಲ್ ಮಾಡ್ತೇನೆ. ಇರ್ತೇನೆ ಆಯ್ತಾ? ಬಾಯ್ ಬಾಯ್. ಬೆಳ್ಳಿ ಬಟ್ಲು, ರೇಷ್ಮೆ ಸೀರೆ ಮಿಸ್ ಆದ್ರೂ ಪರವಾಗಿಲ್ಲ. ನಿನ್ ಕೈ ಬೇಕು. 90 ರೂಪಾಯಿ ಆಗಿದೆ. ಸರ್ ಹೊರಟಿದ್ದೀನಿ ಸರ್, ಬಂದ್ಬಿಟ್ಟೆ ಸರ್. ಅದನ್ನೇ ಅವಾಗಿಂದ ಹೊರಟಿದ್ದೀನಿ ಬರ್ತಿದ್ದೀನಿ ಅಂತ ಹೇಳ್ತಾನೆ ಇದೆಯಾ? ನೆನ್ನೆ ಹೇಳಿಲ್ವಾ ಮೀಟಿಂಗ್ ಲೇಟ್ ಆಗ್ಬಾರ್ದು ಅಂತ? ಬೇಗ ಹೋಗು ಸರ್. ಇನ್ನು 5 ನಿಮಿಷ ಸರ್, ರೀಚ್ ಆಗಿ ಆಗ್ತೀನಿ ಸರ್. ಅದು ಇಲ್ಲ, ಇದು ಇಲ್ಲ, ಆಫೀಸಿಗೆ ಲೇಟ್ ಆಯ್ತೈತೆ, ಪ್ರಮೋಷನ್ ಅಂತ. ಜಾಗ ಬಿಡು. ಆಫೀಸಿಗೆ ಹೋಗ್ತೀರಾ? ಹೋಗಿ. ಜೈ ಸತ್ಯನಾರಾಯಣ. ಓ, ಯಾವ್ದಪ್ಪ ಇದು, ಗಂಡ ಜನ್ಮ ದುಡಿತಾನೆ ಇರ್ಬೇಕು. ನನ್ ಗಾಡಿ ಬೀಗ ನೋಡ್ದೇನೆ. ಅಲ್ಲೇ ಮೇಲೆ ರೂಮಲ್ಲಿ ಇರ್ಬೇಕು, ನೋಡಿ. ಅಯ್ಯೋ, ಎಲ್ಲಪ್ಪ ಇಟ್ಬಿಟ್ಟೆ. ಆಫೀಸಿಗೆ ಬರೋ ಟೈಮ್ ಆಯ್ತೈತೆ. ಇಲ್ಲ, ಇಲ್ಲೂ ಇಲ್ಲ ಕಣೆ. ಕಿಚನ್ ಅಲ್ಲಿ ನೋಡಿದಾಗ ಆಗಿದೆ, ಹೋಗಿ ನೋಡಿ. ಕಿಚನ್ ಅಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ವೇ? ಅಲ್ಲೇ ಪಕ್ಕದ ರೂಮಲ್ಲಿ ಇರ್ಬೇಕು, ನೋಡಿ ಅಂತೆ. ಅಯ್ಯೋ, ಎಲ್ಲೂ ಇಲ್ಲ. ಅಯ್ಯೋ, ಸಿಂಕ್ ಹತ್ರ ಇರ್ಬೇಕು, ನೋಡಿ ಅಂತೆ. ನನ್ ಕೀ ಎಲ್ಲೇ? ಅಯ್ಯೋ, ಇಲ್ಲೇ ಗಾಡಿಯಲ್ಲಿ ಉಂಟು, ಬನ್ನಿ ಅಂತೆ. ಗಾಡಿಲೇ ಬಿಟ್ಬಿಟ್ಟಿದ್ದೀನಾ ದೇವ್ರೇ. ಅಯ್ಯೋ, ದಿನ ಲೇಟ್ ಆಗಿ ಹೋಗೋದೇ ಆಯ್ತು. ಇವತ್ತೇನ್ ಬೈತನೋ ಏನೋ. ಸರ್, ಈ ತರ ಯಾಮಾರಿಸ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಿದ್ದೆ ಸರ್. ಬಂದೆ ಸರ್, ಒಂದ್ 5 ನಿಮಿಷ ಸರ್. ಆನ್ ದ ವೇ ಸರ್. ಏನೋ ಅವಾಗ್ಲಿಂದ ಆನ್ ದ ವೇ ಅಂತ ಹೇಳ್ತಾನೆ ಇದೀಯಾ? ಲೋ ಮಾರುತ್ತೆ, ನೀನ್ ಏನಾದ್ರು ನಂಬ್ಕೊಂಡ್ಬಿಟ್ರೆ ನನ್ನ ಆಫೀಸ್ನೇ ಮಾರ್ಕ್ ಮಾಡ್ಬೇಕಾಗುತ್ತೆ ಸರ್. ನೋಡೋ, ಫುಲ್ ಕೋಪದಲ್ಲಿದ್ದೀನಿ. ಇವತ್ತು ಏನಾದ್ರು ನೀನ್ ಆಫೀಸಿಗೆ ಬಂದ್ಬಿಟ್ರೆ ಚೆನ್ನಾಗಿರಲ್ಲ ನೋಡು. ಸರ್ ಸರ್ ಸರ್
ಅಯ್ಯೋ ಆಫೀಸ್ಗೂ ಹೋಗ್ಬಾರ್ದು ಅಂದ್ರೆ ಇನ್ನೆಲ್ಲಪ್ಪ ಹೋಗೋದು? ಅಯ್ಯೋ ಅದಕ್ಕೆ ನೀವೆಂತಕ್ಕೆ ಟೆನ್ಷನ್ ಮಾಡಿಕೊಳ್ಳುದು? ನಾನು ನಿಮ್ಮನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೇನೆ. ಎಲ್ಲಿಗೆ? ಯಪ್ಪಾ ಅಪಶಕುನ ಅಪಶಕುನ, ಎಲ್ಲಿಗಾದ್ರೂ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ತಾರ? ಅಯ್ಯೋ ಬೆಳ್ಳಿ ಬಟ್ಟಲು ತೆಂಗಿನಕಾಯಿ ಎಲ್ಲ ಹೋಯ್ತಾ ಅಂತ. ಅದು ರೋಹಿಣಿ ಸತ್ಯನಾರಾಯಣ ಪೂಜೆಗೆ ಬರ್ಲೇಬೇಕು ಅಂತ ಹೇಳಿದಾಳೆ. ಬರ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ತಾಳೆ. ಗಾಡಿ ತೆಗಿಲಿ, ಹೋಗುವ ಬೇಗ. ಹತ್ರಿ ಹತ್ರಿ. ಜೈ ಸತ್ಯನಾರಾಯಣ, ಜೈ ಸತ್ಯನಾರಾಯಣ ಹೇಳ್ರಿ. ಜೈ ಸತ್ಯನಾರಾಯಣ, ಜೈ ಸತ್ಯನಾರಾಯಣ. ಅಯ್ಯೋ ನಾಳೆಗೆ ಬೇರೆ ವೀಕೆಂಡು, ಎಲ್ಲರೂ ಬ್ಯಾಚುಲರ್ಸ್ ಪಾರ್ಟಿ ಕೇಳ್ತಾವ್ರೆ, ದುಡ್ಡು ಬೇರೆ ಸಾಲ್ಟೇಜ್ ಅದೇ. ಮಾರುತಿ ಕಾಲ್ ಮಾಡ್ತೀನಿ. ಇಷ್ಟೊತ್ತಲ್ಲಿ ಮಾಡ್ತಾವನೆ. ಹಲೋ ಮಾರುತಿ. ಹೇಳ ಮಾರುತಿ, ಅದು ನಾಳೆಗೆ ವೀಕೆಂಡ್ ಅಲ್ವೇ, ಎಲ್ಲರೂ ಬ್ಯಾಚುಲರ್ ಪಾರ್ಟಿ ಕೇಳ್ತಾವ್ರಕಲ್ಲ, ಅದಕ್ಕೆ ಕರಿನೈ ತಗೋಬೇಕು ಅಂದ್ಕೊಂಡಿವಿ. ಕರಿನಾಯ? ಕೋಡ್ ಬಡ್ಕಲ್ಲ ಅದು. ಅದಕ್ಕೆ ನಾನೇನಿಲ್ಲ ಮಾಡಲಿ? ಅದು ಹೊಸಿ ಹೊಸಿ 1,000 ಸಾಲ್ಟೇಜ್ ಆಗೋದಕ್ಕಲ್ಲ, ನೀನು ಇವಾಗ ಹಾಕೊಡು, ಬೆಳಗ್ಗೆ ಹಾಕೊಟ್ಬಿಡ್ತೀನಿ. ಇದೇ ಆಗೋಯ್ತು ಒಂದು. ಕೊಡ್ದವರೇ ನಮ್ಮ ಫ್ರೆಂಡ್ಶಿಪ್ ಮೇಲೆ ಹಣ ಅಷ್ಟೇ. ಈಗ ಶಿಪ್ ಮೇಲೆಲ್ಲ ಹಣೆ ಇತ್ತಿಲ್ಲ. ಸರಿ ಕಳುತ್ತೆ ನೋಡ್ಲಾ? ಆಯ್ತಾಯ್ತು ಹಾಕು, ಬೆಳಗ್ಗೆ ಕೊಟ್ಬಿಡ್ತೀನಪ್ಪ. ಕಳಿಸಿದೆ ನೋಡು. ಯಾಕೆ ಒಳ್ಳೆ ಬೆಳಬೆಳಗ್ಗೆ ಮೊಬೈಲ್ ಹಿಡ್ಕೊಂಡು ಕೂತಿದ್ಯಾ? ನಿನ್ನೊಂದು ನಾಯಿಗೆ ಕರಿ ನಾಯಿ ತಗೊಳ್ಳಿಕ್ಕೆ ಅಂತ ದುಡ್ಡು ಹಾಕಿದ್ದೀರಲ್ಲ, ಅದನ್ನ ಹೋಗಿ ಇಸ್ಕೊಂಡು ಬನ್ನಿ. 15 ವರ್ಷದ ಫ್ರೆಂಡ್ಶಿಪ್ ಕಣೆ, ಕಳ್ಸಿರೋ 1,000 ರೂಪಾಯಿಗೆ ಬೆಳಬೆಳಗ್ಗೆನೆ ಕಾಸು ಹಾಕು ಅಂತ ಹೆಂಗೆ ಬಾಯ್ ಬಿಟ್ಟು ಕೇಳಿ? ಬಾಯ್ ಬಿಟ್ಟು ಕೇಳಿ ಅಂತ ಯಾರು ಹೇಳಿದ್ದು? ಮತ್ತೆ ಹಿಂಗ್ ಕೇಳಿ. ಬಂದ ಹೋಗಿ ಹೋಗಿ ದುಡ್ಡು ಕೇಳಿ ಹೋಗಿ. ಲೇ ಬೇಡ ಕಣೆ. ಇವಾಗ ಹೋಗ್ತೀರಾ ಅಲ್ಲ, ಕಲ್ಲು ತೆಗೆದು ಮಂಡೆಗೆ ಹಾಕ್ಲಾ? ಅಯ್ಯೋ 15 ವರ್ಷದ ಫ್ರೆಂಡ್ಶಿಪ್ ಕಣೆ, ಮಂಡೆಗೆ ಹಾಕ್ತೇನೆ. ಇವತ್ತಿಷ್ಟ ಥರ ಅಲ್ಲಿ 6 ಪ್ಯಾಕ್ ಬಸ್ಕೊಂಡೇ ಬಸ್ಕೊಡ್ತೀನಿ. ಏಯ್ ಇದೇನಿಲ್ಲ ಮಾರುತಿ, ಮಕ ತೊಳಿದ್ರೆ ಬೆಳಗ್ಗೆ ಇಲ್ಲಿಗಂಡು ಬಂದ್ಬಿಟ್ಟಿದೆ. ಯಾರು ಬೇಕು? ನೀನೇ ಬೇಕು. ನಾನು ಒಂದು ಫೋನ್ ಮಾಡಿದ್ರೆ ಮನೆ ತಕ್ಕೆ ಬರ್ತಿದ್ದಲ್ಲ, ಇಲ್ಲಿ ಗಂಟೆ ಯಾಕೆ ಬರ್ಬೇಕಾಯ್ತು? ನೀನ್ ಬರೋದು ಬೇಡ, ಏನು ಬೇಡ. ಫಸ್ಟು ನೆನ್ನೆ ನನ್ನ ಕಾಸು ಇಸ್ಕೊಂಡಿರೋದು ವಾಪಸ್ ಕೊಡು. ಕಾಸ? ಬಾ ಒಳಗಡೆ ಮಾತಾಡುವ ಬಾ. ಫೋರ್ಸ್ ಸಾಕಾಗುದಿಲ್ಲ, ಫೋರ್ಸ್ ಅಲ್ಲಿ ಕೇಳಿ. ಫೋರ್ಸ್ ಹೇಗಿರ್ಬೇಕು ಅಂತ ಹೇಳಿದ್ರೆ, ಈ ಸಾಲ ತಗೊಂಡ ಬಡ್ಡಿ ಮಕ್ಕಳೆಲ್ಲ ಬಡ್ಡಿ ಸಮೇತ ದುಡ್ಡು ಕೊಡ್ಬೇಕು. ಹೇಳಿ ಮೊರೆ ಮಂಗ. ಇದ್ಯಾಕ್ಲಿ ಹಿಂಗೆ ಯೋಚನೆ ಮಾಡ್ತದಿ? ಬಲ್ಲ ಕಾಫಿ ಟೀ ಕುಡ್ಕೊಂಡು ಮಾತಾಡುವ ಒಳಗೆ. ಒಳಗ್ ಕುತ್ಕೊಂಡು ಕಾಫಿ ಕುಡ್ಕೊಂಡು ಮಾತಾಡಕ್ ನಾನೇನ್ ಹೆಣ್ಣು ನೋಡಕ್ ಬಂದಿದ್ದೀನಿ ಇಲ್ಲ. ನಾನು ಕೊಟ್ಟೆ ಕಾಸು ನಾವು ಒದ್ದು ವಸೂಲಿ ಮಾಡಕ್ ಬಂದಿದ್ದೀನಿ. ಕೊಟ್ಟಿರೋ ಪುಡ್ಕೋಸಿ 1,000ಕ್ಕೆ ಇಷ್ಟೆಲ್ಲ ಮಾತಾಡ್ತದ್ಯಾ? ಇರೋ ಕೊಡ್ತೀನಿ. ನನ್ಗೆ ಯಾರಂಗೂ ಬೇಡ. ಹಲೋ ಹಲೋ, ಅರ್ಜೆಂಟ್ ನಂಗೆ 1,000 ಬೇಕು, ಬೆಳಗ್ಗೆ ಹಾಕೊಡ್ತೀನಿ. ಬೆಳಗ್ಗೆ ಕೊಡ್ತೀನಿ ಅಂತ ಇಸ್ಕೊಂಡಿದ್ದೆ, ಆಗೋಯ್ತು. ಕೊಟ್ಟೆ ಇಲ್ಲ ನೀನು. ನಿಮಿಷ, ನಿನ್ ಕಾಲ್ ಬೀಳ್ತೀನಿ. 1,000 ರೂಪಾಯಿ ಹಾಕ್ಬಿಡ್ಲಾ? ನೆಕ್ಸ್ಟ್ ತಿಂಗಳು ನಾನು ಮದುವೆ ಅದೇ ಮುಗಿದ ದುಡ್ಡು ಕೊಡ್ತೀನಿ. ಹಾಕಲ್ಲ ಇರೋ ಹಾಕ್ತೀನಿ. ಬತ್ತು 1,001 ರೂಪಾಯಿ ಹಾಕಿದ್ದೀನಿ. ತಗೊಂಡು ತಿಥಿ ಮಾಡ್ಕೊ. 1 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ದೀನಿ. ಹಾ ದುಡ್ಡು ಬಂತು ರೀ. ಅಣ್ಣ ಎಂತಾಯ್ತಣ್ಣ? ನೋಡಣ್ಣ, ಕೊಟ್ಟಿರೋ 1,000 ರೂಪಾಯಿಗೆ ಎಷ್ಟು ಗೋಳಿ ಕೂತಾವ ನೀವು. ಯಾಕೆ ರೀ 1,000 ರೂಪಾಯಿಗೆ ಇಲ್ಲಿ ಬಂದು ಜಗಳಾಡಿ ಯಾಕೆ ಮಾನ ಮರ್ಯಾದೆ ತೆಗಿತೀರಾ? ಪಾಪ ಕಷ್ಟ ಅಂತ ಆಗುದು ಫಸ್ಟ್ ಫ್ರೆಂಡ್ಸ್ ಅಂತದ್ರಲ್ಲಿ ಆಫ್ಟರ್ ಆಲ್ 1,000ಕ್ಕೆ ಯಾಕೆ ರೀ ಹೀಗಾಡ್ತೀರಾ? ನೋಡೋ ನಿನ್ನ ಹೆಂಡ್ತಿನ ರೀಸೆಂಟಾಗಿ ಬಂದ್ರು ಎಷ್ಟು ಡೀಸೆಂಟಾಗಿ ಮಾತಾಡ್ತಾಳೆ ಅಂತ. ನನ್ನ ಮಗಳೇ ನೀನು ಹೇಳ್ಕೊಳಕ್ಕೆ ನನಗೆ ಸ್ಕೂಲ್ ಫ್ರೆಂಡು. ನೀನು ತಿಥಿ ಮಾಡ, ನನ್ನ ಹೊಟ್ಟೆ ಉರ್ಸಿ ನೀನು 1,000 ರೂಪಾಯಿ ಇಸ್ಕೊಂಡೆಲ್ಲ, ಹೋಗೋ ದಾರಲ್ಲಿ ಆಕ್ಸಿಡೆಂಟ್. ನನ್ನನ್ನು ನಿಮ್ಮ ತಂಗಿ ಅಂತ ತಿಳ್ಕೊಳ್ಳಿ ಅಣ್ಣ, ಹಾಗೆಲ್ಲ ಹೇಳ್ಬೇಡಿ. ಪಾಪ ನಿನ್ನೆ ರಾತ್ರಿ ನಿದ್ದೆ ಮಾಡಲಿಲ್ಲ. 1,000 ಹೋಯ್ತು 1,000 ಹೋಯ್ತು ಅಂತ. ಅದಕ್ಕೆ ರಾತ್ರಿ ಎಲ್ಲ ವಾಮಿಟ್ ಆಗಿದ್ದು. ಏನ್ ಯೋಚನೆ ಮಾಡ್ತಿದ್ಯಾ? ಇಲ್ಲೇ ಇರೋ ದೇವ್ರ ಹತ್ರ ಏನೋ ಕೇಳ್ಕೊತಾವ್ನಿ. ಅಪ್ಪ ದೇವ್ರೆ, ಹೂ ಅಂತ ಹೆಂಡ್ತಿಗೆ ಅಂದಿ ಥರ ಏನೋ ಗಂಡು ಕೊಟ್ಬಿಟ್ಟಲ್ಲಪ್ಪ. ನೀನು ಸರಿ ಇಲ್ವಲ್ಲ ದೇವ್ರೆ, ನಾನು ಏನು ಮಾಡೋಣ? ನೋಡು ಲೇ, ನನಗೆ ನಿನ್ನ ಮುಖ ತೋರಿಸ್ಬೇಡ. ಹೋಯ್ತಾರೋ ಲೇ, ನೀನೇಲ್ಲ ಹೋಗುದು, ನಾನೇ ವಾಪಸ್ ಹೋಯ್ತೀನಿ. ಇವತ್ತು 6 ಪ್ಯಾಕು ಬೇಡ, ಯಾವ ಎಕ್ಸರ್ಸೈಸು ಬೇಡ. ಬಾ ಮಗನೇ, ಇನ್ನೊಂದ್ಸಲ ನಿಂತ್ಕೋಬೇಡ. ರೀ ನಿಮ್ಗೂ ನಿಮ್ಮ ಬೆಸ್ಟ್ ಫ್ರೆಂಡ್ಗೂ ಬ್ರೇಕಪ್ ಮಾಡಿಸ್ಬಿಟ್ಟೆ. ಕಿಕ್ಕು ಸಿಕ್ತು.
ಯಾಕೆ ಹಿಂಗ್ ಮಾಡ್ದೆ? ಮತ್ತೆಂತರಿ ವೀಕೆಂಡ್ ಆದ್ರೆ ಅವ್ನು ಕಾಲ್ ಮಾಡಿ ಕರಿನಯ್ಯ ಅನ್ನೋದಂತೆ ನೀವು ಕಾಸು ಹಾಕೋದಂತೆ. ಇನ್ನು ನೋಡಿ ಅವ್ನು ಸೀರಿಯಸ್ ಆಗಿ ಐಸಿಯಲ್ಲಿ ಇದ್ರು ನಿಮ್ಗೆ ಕಾಲ್ ಮಾಡೋದಿಲ್ಲ. ನಿಮ್ಮ ಕಾಸು ಸೇಫು, ಕಾಂಟ್ಯಾಕ್ಟ್ ತಪ್ಪು. ಅಯ್ಯೋ ಸುಪ್ನಾತಿ. ಹಾಯ್ ಎಲ್ಲರಿಗೂ ನಮಸ್ಕಾರ ಮಾರೆ. ನಮ್ಮ ಸುಪ್ನಾತಿ ಸರೋಜಾ ಸೀರೀಸ್ ನೋಡಿ ಎಲ್ಲರಿಗೂ ಕಿಕ್ ಸಿಕ್ತಾ? ಹಾಗಾದ್ರೆ ನಮ್ಮ ವಿಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ವೈರಲಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಆಯ್ತಾ? ಕಿಕ್ ಸಿಗ್ತದೆ. ಇನ್ನು ನಿಮ್ಮ ಫ್ರೆಂಡ್ ಕರಿಯ, ಇದು ಪಕ್ಕ ನೀವು. ಕಿತ್ತೋಡ್ಸ ಆದ್ಮೇಲೆ ಮದುವೆ ಆಯ್ತದ ಇವಳೆಲ್ಲ ಡೈವರ್ಸ್ ಮಾಡಿದ್ದಾಳೆ. ಬರೋ 10ನೇ ತಾರೀಕು ಮದುವೆಗೆ ನಾನು ಬರ್ತೀನಿ ಬಿಡೋ. ಬಂದ್ರೆ ನಿಮ್ಮ ತಾಯಣೆ.